ಜವನೇರ್ ಸಾಣೆಕಲ್ಲು ಇದರ 5ನೇ ವರ್ಷದ ಯುಗಾದಿ ಹಬ್ಬದ ಪ್ರಯುಕ್ತ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಉಂಟು. ಸಾಣೆಕಲ್ಲು ತೋಟದಿಂದ ಪಂಚನಬೆಟ್ಟು ಸರ್ಕಲ್ವರೆಗೆ ನಡೀತಾ ಇರುವ ನಮ್ಮ ಊರು ನಮ್ಮ ರಸ್ತೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಊರಿನ ಜವನೇರ್, ಎಲ್ಲ ಯುವಕರು ಯುವತಿಯರು ಎಲ್ಲ ಒಟ್ಟುಗೂಡಿ ಇಲ್ಲಿ ಒಂದಾಗಿ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದೊಂದು ನಮ್ಮ ದೇಶ ನಮ್ಮ ಊರಿಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ತಿದ್ದೇವೆ. ಯಾಕಂತ ಹೇಳಿದ್ರೆ ಹೊಸ ವರ್ಷ ಬರ್ಲಿಕ್ಕಾಯ್ತು. ಯುಗಾದಿ ಹಬ್ಬಕ್ಕೆ ಈ ಒಂದು ನಮ್ಮ ಜವನೇರ್ ಅಂತ ಹೇಳುವ ಒಂದು ಈ ಸಂಘ ಎಷ್ಟೊಂದು ಹುಮ್ಮಸ್ಸಿನಿಂದ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಊರು ನಮ್ಮ ರಸ್ತೆಯನ್ನು ಸ್ವಚ್ಛ ಮಾಡುವ ಮೂಲಕ ಇದೊಂದು ನಮ್ಮ ಭಾರತ ದೇಶಕ್ಕೆ ಒಂದು ಮಾದರಿಯ ಊರು ಅಂತ ಹೇಳ್ಬೋದು ನಮ್ಮ ಸಾಣೆಕಲ್ಲು ಪಂಚನಬೆಟ್ಟು. ಹಾಗಾಗಿ ಇವತ್ತು ಇಲ್ಲಿ ಎಲ್ಲ ಸೇರಿದ್ದಾರೆ, ಈ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಉಂಟು. ನಾವು ಕೂಡ ಇವರ ಜೊತೆ ಇದ್ದೇವೆ. ವೀಕ್ಷಕರೇ, ಇದೊಂದು ಇಂತಹ ಒಂದು ಮಹತ್ ಕಾರ್ಯ ಎಲ್ಲ ಊರಲ್ಲಿ ನಡೀಲಿ, ನಮ್ಮ ದೇಶ ನಮ್ಮ ರಸ್ತೆ ನಮ್ಮ ಊರು ಸ್ವಚ್ಛವಾಗ್ಲಿ ಅಂತ ಹೇಳ್ತಾ ಇವರ ಧ್ಯೇಯ ವಾಕ್ಯ ನಮ್ಮ ರಸ್ತೆ ನಮ್ಮ ಊರು, ನಮ್ಮ ರಸ್ತೆ ನಮ್ಮ ಊರು, ನಮ್ಮ ರಸ್ತೆ ನಮ್ಮ ಊರು, ನಮ್ಮ ರಸ್ತೆ. ಜೈ ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ತೆ, ನಾನು ದಿವಾಕರ್ ಸಾಣೆಕಲ್ಲು, ಚಿತ್ರಕಲಾವಿದ. ನಮ್ಮ ಊರು ನಮ್ಮ ರಸ್ತೆ ಅನ್ನುವಂಥದ್ದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಆದಿತ್ಯವಾರದಂದು ಊರಿನಲ್ಲಿ ರಸ್ತೆ ಬದಿಯಲ್ಲಿರುವಂಥ ಎಲ್ಲ ಕಸಗಳನ್ನು ಹೆಚ್ಚಿ ನಾವೊಂದು ಒಟ್ಟು ಮಾಡಿ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡುವ ಅಂತ. ಆದಷ್ಟು ಊರಿನವರ ಗಮನಕ್ಕೆ ನೀವು ನಿಮ್ಮ ಜವಾಬ್ದಾರಿ, ಇಡೀ ಊರಿನ ಜವಾಬ್ದಾರಿ ನಿಮ್ಮ ಮೇಲೂ ಉಂಟು. ಯಾವುದಾದ್ರೂ ಒಂದು ಸಣ್ಣದು ಕಸ ಹಾಕೋದಾದ್ರೂ ಒಂದು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಮಾಡಿ. ಅದನ್ನು ನಾವು ಭೂಮಿ ನಮಗೆ ಮಾತ್ರ ಅಲ್ಲ, ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರತಿ ಪ್ರಾಣಿ ಪಕ್ಷಿಗಳಿಗೂ ಪ್ರತಿ ಜೀವಿಗೂ ಭೂಮಿಯ ಹಕ್ಕಿದೆ. ಸೊ ಹಾಗಾಗಿ ಪ್ಲಾಸ್ಟಿಕ್ಕನ್ನು ನಾವು ಮನುಷ್ಯರು ಮಾತ್ರ ಬಳಕೆ ಮಾಡಬೇಕು, ಅದನ್ನು ಹದ್ದುಬಸ್ತಲ್ಲಿ ನಾವೇ ಇಡಬೇಕು. ಅದನ್ನು ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಿ ತಿನ್ನಿಸಬಾರ್ದು. ನಾವು ಅವುಗಳಿಗೆ ತುಂಬ ಕಷ್ಟ ಆಗ್ತದೆ ಬದುಕಲಿಕ್ಕೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಜವನೇರ್ ಸಾಣೆಕಲ್ಲು ಆಯೋಜನೆ ಮಾಡಿದ್ದೇವೆ. ಇನ್ನು ಮುಂದೆಯೂ ಇದೇ ರೀತಿ ಮಾಡ್ತಾ ಬರ್ತಾ ಇರ್ತೇವೆ. ಇದು ನಮ್ಮ ಮೇಲೆ ಮಾತ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಇಡೀ ಊರಿನವರದ್ದು. ನಮಸ್ತೆ, ನಾನು ಜಗದೀಶ್ ಅಂತ ಹತ್ತಿರಗಟ್ಟೆಯ ಗುರುಕಾರರಾಗಿದ್ದೇವೆ. ನಮ್ಮ ಜವನೇರ್ ಅಂದರೆ ನಾವೇ, ನಮ್ಮವರೇ, ಮರಾಠಿ ಸಂಘದವರು. ಅದೇ ನಮ್ಮ ಸ್ವಚ್ಛತಾ ಕಾರ್ಯಕ್ರಮ 5ನೇ ವರ್ಷದ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ನಮ್ಮ ಬೆಂಬಲವನ್ನು ನಾವು ಕೊಡೋದು ನಮ್ಮ ಕರ್ತವ್ಯ. ಹೌದು, ನಮ್ಮ ಹಿರಿತನ ಬಂದ ಮಕ್ಕಳಿಗೆಲ್ಲ ಕಲಿಸಿ ಸ್ವಚ್ಛ ಭಾರತ ಮೋದಿಯವರ ಕನಸಿನ ಇದು ಯುಗಾದಿ ಹಬ್ಬ ಮಾಡ್ತೇವೆ. ನಾವು ಕಳೆದ ವರ್ಷ ಜನವರಿಯಲ್ಲಿ ನಾವು ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ದೇವೆ. ಗುಡ್ಡಂಗಡಿಯಿಂದ ಗುಡ್ಡಂಗಡಿಯಿಂದ ಹಿರಿಯಡ್ಕ ತನಕ ಪಂಚನಬೆಟ್ಟು ವಠಾರದಲ್ಲಿ. ಅದೀಗ ಸಾಣೆಕಲ್ಲಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ಜವನರೆಲ್ಲ ಸೇರಿ ಕ್ಲೀನಿಂಗ್ ಮಾಡೋದು ಒಳ್ಳೆಯದು, ನಮ್ಮ ಕರ್ತವ್ಯ. ಹೌದು. ಈಗ ಈ ಒಂದು ಕಾರ್ಯಕ್ರಮವು ಅತ್ಯುತ್ತಮವಾಗಿ ಯಶಸ್ವಿಯಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಹಕರಿಸಿದವರು, ವಿಶೇಷವಾಗಿ ಇಂದಿನ ಶ್ರಮದಾನದಲ್ಲಿ ಪಾಲ್ಗೊಂಡ ಎಲ್ಲ ಊರ ಸಾರ್ವಜನಿಕರಿಗೆ, ನಮ್ಮ ಜವನೇರ್ ಸಾಣೆಕಲ್ಲು ಇದರ ಸದಸ್ಯರಿಗೆ, ನಮ್ಮ ಊರ ಅಭಿಮಾನಿಗಳಿಗೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಉಪಹಾರವನ್ನು ನೀಡಿದಂತಹ ಶರತ್ ಮತ್ತು ಇವರ ಕುಟುಂಬದವರಿಗೆ ಸಾಣೆಕಲ್ಲು ಜವನೇರ್ ಇವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಕೋರುತ್ತೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ತಂಪು ಪಾನೀಯದ ವ್ಯವಸ್ಥೆಯನ್ನು ಮಾಡಿದವರು ಸಂತೋಷ್ ನಾಯ್ಕ ಸಾಣೆಕಲ್ಲು, ಇವರಿಗೂ ಕೂಡ ನಮ್ಮ ಜವನೇರ್ ಸಾಣೆಕಲ್ಲು ಇದರ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಕೋರುತ್ತೇವೆ. ಇನ್ನೋರ್ವರಾಗಿ ನಮಗೆ ಲಘು ಪಾನೀಯವನ್ನು ಒದಗಿಸಿದವರು ರಾಮಕೃಷ್ಣ ಆಶ್ರಮ ಸಾಣೆಕಲ್ಲು, ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ವಿಶೇಷವಾಗಿ ಜನತೆಗೆ ತಿಳಿಸುವ ಮುಖಾಂತರ ಸಹಕಾರವನ್ನಿತ್ತ ರಾಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ ಬೈಲೂರು, ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಜೈ ಶ್ರೀರಾಮ್.